ಮನ್ಯಾಪ್ರಪಚಿದ ಸಂಕುಲ ಮತ್ತು ಸ್ಫೋಟಕ ಪರಿಸ್ಮೋದಿತಿಯಲ್ಲಿ ಒಂದು ಸೈನ್ಯ ದಾಳಿ ಬಾರುದು ಪೆಟ್ಟಿಗೆಯಲ್ಲಿ ಕಿಡಿಯಾಗಿ ಕಾರ್ಯನಿರ್ವಹಿಸಬಹುದು. ಇದು ದಶಕಗಳಿಂದ ನಿರ್ಮಿತವಾದ ಸೂಕ್ಷ್ಮ ಆಜ್ತಾಂತರಿಕ ಸಮತೋಲನವನ್ನು ಮುರಿದು ಹಾಕಬಹುದು, ಮಾತೃಗಣವನ್ನು ಮರುರಚಿಸಬಹುದು ಮತ್ತು ಸಂಪೂರ್ಣ ಪ್ರದೇಶವನ್ನು ಅನಿಶ್ಚಿತತೆಯ ಅಂಧಕಾರದ ಕಡೆಗೆ ತಳ್ಳಬಹುದು. ಅಮೆರಿಕ ಮತ್ತು ಇರಾನ್ ನಡುವಿನ ಇತ್ತೀಚಿನ ಬದಲಾವಣೆಯಂತೆ ಆ ಅಪಾಯಕರ ವಾಸ್ತವಿಕತೆಯ ಸ್ಪಷ್ಟತೆಯಾಗಿದೆ. ಒಂದು ಗುರಿಯಾಗಿದ್ದ ಸೈನ್ಯ ಕಾರ್ಯಾಚರಣೆಯಿಂದ ಆರಂಭವಾದುದು ತಕ್ಷಣವೇ ನೇರ ಮುಖಾಮುಖಿಯ ಹಂತಕ್ಕೆ ತಲುಪಿತು. ಜಗತ್ತಿನ ಅನೇಕ ರಾಜಧಾನಿಗಳಲ್ಲಿ ಆತಂಕ ಹುಟ್ಟಿಸಿತು. ಆ ಎರಡು ಶಕ್ತಿಶಾಲಿ ರಾಷ್ಟ್ರಗಳು ಪೂರ್ಣ ಪ್ರಮಾಣದ ಯುದ್ಧದ ಅಂಚಿಗೆ ತಲುಪಿದಾಗ ಜಗತ್ತು ಉಸಿರನ್ನೇ ಹಿಡಿದು ನೋಡುತ್ತಿತ್ತು. ಆ ಸಂಘರ್ಷವು ಅವರ ಗಡಿಗಳಿಗಿಂತಲೂ ದೂರವಿರುವ ಭಯಾನಕ ಪರಿಣಾಮಗಳನ್ನುಂಟು ಮಾಡಬಹುದು. ಆ ಇತ್ತೀಚಿನ ಉದ್ವಿಗ್ನತೆ ಆಕಸ್ಮಿಕವಾಗಿ ಹುಟ್ಟಿಕೊಂಡುದು. ಇದು ದೀರ್ಘಕಾಲದ ಕಹಿ ಇತಿಹಾಸ ತುದಿಗಾಲು, ವಿಪ್ಲವ, ಆರ್ಥಿಕ ನಿರ್ಬಂಧಗಳು, ಪ್ರಾಕ್ಸಿ ಯುದ್ಧಗಳು ಮತ್ತು ಆಳವಾದ ದ್ವೇಷಗಳ ಕಮೆ. ಇಂದಿನ ಪರಿಸ್ಥಿತಿಯ ತೀವ್ರತೆಗೆ ಮತ್ತು ಭವಿಷ್ಯದ ಬಲಿಪ್ರಾಚ್ಯದ ಮೇಲೆ ಇದರಿಂದ ಬರುವ ಪರಿಣಾಮಗಳಿಗೆ ನಿಜವಾಗಿ ಅರ್ಹೆ ಮಾಡಿಕೊಳ್ಳಬೇಕಾದರೆ ನಾವು ತಕ್ಷಣದ ಸುದ್ದಿಗಳಿಗಿಂತ ದೂರ ನೋಡಬೇಕು. ಆ ವಾಮಸ್ಯವನ್ನು ರೂಪಿಸಿರುವ ಇತಿಹಾಸವನ್ನು ಅರಿಯಬೇಕು. ಇದು ಎರಡು ಸರ್ಕಾರಗಳ ನಡುವಿನ ಸಾಮಾನ್ಯ ವಿವಾದವಲ್ಲ. ಇದು 4 ದಶಕಗಳಿಂದ ಕುದಿಯುತ್ತಿರುವ ತತ್ವ, ಆಸೆ ಮತ್ತು ತಂತ್ರಜ್ಞಾನಗಳ ಸಂಘರ್ಷ. ಆ ಹಿನ್ನೆಲೆಯನ್ನು ಅರಿಯುವುದು ಇಂದು ನಾವು ನೋಡುತ್ತಿರುವ ಕ್ರಮಗಳ ಅರ್ಥವನ್ನು ತಿಳಿಯಲು ಅತ್ಯವಶ್ಯಕ. ಇಂದಿನ ಉದ್ವಿಗ್ನತೆ ಮಧ್ಯಪ್ರಾಚ್ಯವನ್ನು ನಿರ್ಣಾಯಕ ಹಂತಕ್ಕೆ ತರುವುದು. ಮುಂದಿನ ದಿನಗಳು ಮತ್ತು ವಾರಗಳಲ್ಲಿ ವಾಷಿಂಗ್ಟನ್ ಮತ್ತು ತೆಹರಾನ್ ತೆಗೆದುಕೊಳ್ಳುವ ನಿರ್ಧಾರಗಳು ಅವರದೇ ಅಲ್ಲ ಸಂಪೂರ್ಣ ಪ್ರದೇಶದ ಭವಿಷ್ಯವನ್ನು ರೂಪಿಸಲಿದೆ. ಇರಾಕ್, ಸಿರಿಯಾ, ಲೆಬನಾನ್ ಮತ್ತು ಯೆಮೆನ್ ಮುಂತಾದ ಪ್ರಮುಖ ರಾಷ್ಟ್ರಗಳ ಸ್ಥಿರತೆ ಅಪಾಯದಲ್ಲಿದೆ. ಜಾಗತಿಕ ಆರ್ಥಿಕ ವ್ಯವಸ್ಥೆ ವಿಶೇಷವಾಗಿ ಗಲ್ಫ್ನಿಂದ ಬರುವ ಜಮ್ನೆ ಮೇಲೆ ಅವಲಂಬಿತವಾಗಿದೆ. ದೊಡ್ಡ ಧಕ್ಕೆಗೆ ಸಿಲುಕಬಹುದು. ಆದ್ದರಿಂದ ನಾವು ಆ ವಿಷಯವನ್ನು ಆಳವಾಗಿ ವಿಶ್ಲೇಷಿಸಬೇಕಾಗಿದೆ. ಆ ಸಂಘರ್ಷದ ವಿವಿಧ ಅಂಶಗಳನ್ನು ಪರಿಶೀಲಿಸಿ ಎಲ್ಲರಿಗೂ ಸ್ಪಷ್ಟವಾದ ಚಿತ್ರವನ್ನು ನೀಡುವುದು ನಮ್ಮ ಹೊಣೆಗಾರಿಕೆಯಾಗಿದೆ. ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಜಿಯೋಪಾಲಿಟಿಕ ಗೊಂದಲವನ್ನು ಬಿಚ್ಚಿಹಾಕಲು ಪ್ರಯತ್ನಿಸುತ್ತೇವೆ. ಅಮೆರಿಕ-ಇರಾನ್ ಸಂಘರ್ಷದ ಇತಿಹಾಸದಿಂದ ಇಂದಿನ ಅಪಾಯಕರ ಸ್ಥಿತಿಗೆ ಬಂದಿರುವ ಪ್ರಮುಖ ಅಂಶಗಳನ್ನು ಕ್ರಮವಾಗಿ ವಿಶ್ಲೇಷಿಸುತ್ತೇವೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್ನ ಪ್ರಭಾವ, ಅದರ ಅಣು ಕಾರ್ಯಕ್ರಮದ ವಿವಾದ, ಇತ್ತೀಚಿನ ಸೈನಿಕ ಈರ್ಷ್ಯೆಗೆ ಕಾರಣವಾದ ಉತ್ತನೆಗಳು ಮತ್ತು ಜಗತ್ತಿಗೆ ಬರುವ ಆರ್ಥಿಕ ಹಾಗೂ ಭದ್ರತಾ ಪರಿಣಾಮಗಳನ್ನು ನಾವು ಪರಿಶೀಲಿಸೋಣ. ನಮ್ಮ ಉದ್ದೇಶ ಮುಂದಿನ ದಶಕವನ್ನು ರೂಪಿಸಬಹುದಾದ ಆ ಸಂಘರ್ಷದ ಬಗ್ಗೆ ಗಂಭೀರ ಮಾಹಿತಿ ಪ್ರದಾನ ಮತ್ತು ವಿಶ್ಲೇಷಣಾತ್ಮಕ ದೃಷ್ಟಿಕೋನ ನೀಡುವುದು. ಆ ಮಹತ್ವದ ಚರ್ಚೆಯನ್ನು ನಾವು ಒಟ್ಟಿಗೆ ಆರಂಭಿಸೋಣ. ಆಧುನಿಕ ಅಮೆರಿಕ-ಇರಾನ್ ಸಂಬಂಧಗಳ ಕಹೆ ಅಂಗುವಜೆಜಿಡ್ಯಾಂಡ್ ಅದರಲ್ಲಿ ಸಂಭವಿಸಿದ ಭಾರಿ ಬದಲಾವಣೆಯಿಂದ ಆರಂಭವಾಗುತ್ತದೆ. ಅದಕ್ಕೂ ಮೊದಲು ಶಾ ಮೊಹಮ್ಮದ್ ಎಬಾ ಪಹ್ಲವಿ ಆಡಳಿತದಲ್ಲಿ ಇರಾನ್ ಅಮೆರಿಕದ ಪ್ರಮುಖ ಮಾತೃ ರಾಷ್ಟ್ರವಾಗಿತ್ತು. ಶಾ ಆಡಳಿತ ಶೀತಯುದ್ಧದ ಸಮಯದಲ್ಲಿ ಸೋವಿಯತ್ ಪ್ರಭಾವಕ್ಕೆ ವಿರುದ್ಧವಾಗಿ ಅಮೆರಿಕ ಬಲವ ಬೆಂಬಲಾಗಿತ್ತು. ಆದರೆ ಇರಾನಿಯನ್ನ ಕ್ರಾಂತಿ ಜೆಲ್ಲವನ್ನು ಬದಲಿಸಿತು. ಆದ್ವಂಶವನ್ನು ಉರುಳಿಸಿ ಆಯ್ತೊಲ್ಲಾ ಖೊಮೇನಿ ನೇತೃತ್ವದಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ಸ್ಥಾಪನೆಯಾಯಿತು. ಹೊಸ ಆಡಳಿತ ಅಮೆರಿಕವನ್ನು ಸ್ನೇಹಿತನಾಗಿ ಅಲ್ಲ, ಬಹುತ್ ಶೀತಾನನೆಂದು ನೋಡಿತು. ಅಮೆರಿಕ ತನ್ನ ಸ್ವಾರ್ಥಕ್ಕಾಗಿ ಭ್ರಷ್ಟ ಮತ್ತು ದಬ್ಬಾಳಿಕೆಯಾಗಿದ್ದ ರಾಜವಂಶವನ್ನು ಬೆಂಬಲಿಸಿದೆ ಎಂಬ ನಂಬಿಕೆ ಹುಟ್ಟಿತು. ಆ ಆಳವಾದ ದ್ವೇಷ ಜಂಗೋತ್ಸೆಜಿಂದ ಇರಾನ್ ಬಂದ ಕ್ರಿಸಿಸಿನಲ್ಲಿ ಗಟ್ಟಿಯಾಯಿತು. ಇರಾನಿನ ವಿದ್ಯಾರ್ಥಿಗಳು ಅಮೆರಿಕದ ರಾಯಭಾರಿ ಕಚೇರಿಯನ್ನು ಆಕ್ರಮಿಸಿ 50ಕ್ಕೂ ಹೆಚ್ಚು ಅಮೆರಿಕದ ರಾಜತಾಂತ್ರಿಕರು ಮತ್ತು ನಾಗರಿಕರನ್ನು ಗಜದೆ ದಿನಗಳ ಕಾಬಂದಿಯಾಗಿದ್ದರು. ಆ ಹೊತ್ತನೆ ಅಮೆರಿಕದ ಮನಸ್ಸಿನಲ್ಲಿ ಆಳವಾದ ಗಾಯ ಬಿದ್ದಿತು ಮತ್ತು ಜರು ದೇಶಗಳ ರಾಜತಾಂತ್ರಿಕ ಸಂಬಂಧಗಳನ್ನು ಸಂಪೂರ್ಣವಾಗಿ ಮುರಿದು ಹಾಕಿತು. ಅಮೆರಿಕದ ದೃಷ್ಟಿಯಲ್ಲಿ ಇರಾನ್ ಖಮಹಾರೂಪದಲ್ಲಿ ಸ್ಥಿರತೆಯ ಸ್ತಂಭದಿಂದ ಕ್ರಾಂತಿಕಾರಿ ಮತ್ತು ವೀರ್ಯಾದ ರಾಷ್ಟ್ರವಾಯಿತು. ಇರಾನ್ನ ಹೊಸ ನಾಯಕರಿಗೆ ಈ ಒತ್ತನೆ ಅಮೆರಿಕದ ಪ್ರಭುತ್ವಕ್ಕೆ ವಿರುದ್ಧವಾಗಿ ತಾವು ತೋರಿದ ತಜೀರಿ ಮತ್ತು ಹೊಸ ಜಾಗತಿಕ ಪಾತ್ರದ ಇರುಷೆರೆಯಾಯಿತು.
ಎಂಬತ್ತಿನ ದಶಕದಲ್ಲಿ ಆ ಸಂಬಂಧಗಳು ಶೀತವಾಗಿಯೇ ಉಳಿದವು. ಅಮೆರಿಕ ಇರಾನ್ ಇರಾಕ್ ಯುದ್ಧದಲ್ಲಿ ಇರಾಕ್ನ ಸದ್ದಾಮ್ ಹುಸೇನ್ಗೆ ಬೆಂಬಲ ನೀಡಿತು. ಆ ಯುದ್ಧದಲ್ಲಿ ಭಾರ ಪ್ರಧಾನ ಹಾನಿ ಸಂಭವಿಸಿ ಇರಾನ್ಗೆ ಅಮೆರಿಕದ ಉದ್ದೇಶಗಳ ಬಗ್ಗೆ ಇನ್ನಷ್ಟು ಅನುಮಾನ ಹುಟ್ಟಿಸಿತು. ಇರಾನ್ ದೃಷ್ಟಿಯಲ್ಲಿ ಅಮೆರಿಕ ತನ್ನ ಕ್ರಾಂತಿಯನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿದೆ ಎಂಬ ಭಾವನೆ ಬಲವಾಯಿತು. ಆ ಪ್ರಾಕ್ಸಿ ಯುದ್ಧಗಳು ಮತ್ತು ಪರೋಕ್ಷ ವರ್ಷಹಳೆಗಳು ಅವರ ಸಂಬಂಧಗಳ ತಂತ್ರಜ್ಞಾನ ಸ್ಪರ್ಧೆಗೆ ನೆರೆ ಹಾಕಿದವು. ವಾಷಿಂಗ್ಟನ್ನಲ್ಲಿ ಅಮೆರಿಕ ಪ್ರತಿಯೊಂದು ಕ್ರಮವನ್ನು ತೆಹರಾನ್ ಸಂಖ್ಯೆಯ ನೋಟದಲ್ಲಿ ನೋಡಿತು. ಹಾಗೆಯೇ ಇರಾನ್ನ ಪ್ರತಿಯೊಂದು ಹೆಜ್ಜೆ ಅಮೆರಿಕದಲ್ಲಿ ಅಪಾಯವೆಂದು ಗುರುತಿಸಲಾಯಿತು. ಸಾಧ್ಯವಾಗಬಹುದಾದ ಸಮಾಧಾನದ ಕ್ಷಣಗಳು ಕ್ಷಣಿಕವಾಗಿಯೇ ಉಳಿದಿದವು. ಈಥೌನ್ ಶಿಬಿರ ಅಣು ಒಪ್ಪಂದ JCPOA ಎರಡು ದೇಶಗಳ ನಡುವೆ ಬೃಹತ್ ವಿವಾದಕ್ಕೆ ಪರಿಹಾರ ಕಂಡುಕೊಳ್ಳಲು ಮಾಡಿದ ಪ್ರಮುಖ ರಾಜತಾಂತ್ರಿಕ ಪ್ರಯತ್ನ. ಇದರಲ್ಲಿ ಇರಾನ್ಗೆ ನಿರ್ಬಂಧಗಳ ಸಡಿಲಿಕೆ ಮತ್ತು ಅದರ ಅಣು ಕಾರ್ಯಕ್ರಮಕ್ಕೆ ಕಟ್ಟುನಿಟ್ಟಿನ ನಿಯಮಗಳನ್ನು ವಿಧಿಸುವ ಒಪ್ಪಂದವಿತ್ತು. ಆದರೆ ಈವನ್ ಸಂಬಾರದಲ್ಲಿ ಅಮೆರಿಕ ಹೊಸ ಆಡಳಿತದಲ್ಲಿ ಆ ಒಪ್ಪಂದದಿಂದ ಹೊರಬಂದಾಗ ಆ ನಂಬಿಕೆ ಸಂಪೂರ್ಣವಾಗಿ ಮುರಿದು ಹೋಯಿತು. ಇದರಿಂದ ಅಣು ವಿವಾದ ಮತ್ತೆ ತೀವ್ರಗೊಂಡಿತು ಮತ್ತು ಇರಾನ್ನ ಹಮವಾದಿ ನಾಯಕರಿಗೆ ಅಮೆರಿಕ ಮೇಲೆ ವಿಶ್ವಾಸವಿಟ್ಟರೆ ತಪ್ಪು ಎಂಬ ಭಾವನೆ ಮತ್ತಷ್ಟು ಬಲವಾಯಿತು. ಇದರ ಪರಿಣಾಮವಾಗಿ ಮತ್ತೊಮ್ಮೆ ಸಂಘರ್ಷ ಉಗ್ರಗೊಂಡಿತು. ನಂಗೋದ ಚೆಡಿಸಿ ಗೌನ್ಸರ್ ಕ್ರಾಂತಿಯ ನಂತರ ದಶಕಗಳಲ್ಲಿ ಇರಾನ್ ಕ್ರಮವಾಗಿ ತನ್ನ ಪ್ರಭಾವವನ್ನು ಮಕಿಪುರ ಚಾಚದಲ್ಲಿ ವಿಸ್ತರಿಸಿತು. ಇದಕ್ಕಾಗಿ ಅದು ರಾಜ್ಯ ಮತ್ತು ರಾಜ್ಯೇತರ ಸಂಘಟನೆಗಳ ಜಾಲವನ್ನು ನಿರ್ಮಿಸಿತು. ಇದನ್ನು ಆಕ್ಸಿಸ್ ಅವೋ ರೆಸಿಸ್ಟೆನ್ಸ್ ಎಂದು ಕರೆಯಲಾಗುತ್ತದೆ. ಆ ಜಾಲವು ಅಮೆರಿಕ ಮತ್ತು ಇಸ್ರೇಲ್ ಪ್ರಭಾವಕ್ಕೆ ವಿರೋಧವಾಗಿರುವುದರಿಂದ ಹುಟ್ಟುಗೂಡಿದೆ. ಇರಾನ್ ಆ ಸಂಘಟನೆಗಳಿಗೆ ಸೈನಿಕ ತರಬೇತಿ, ಶಸ್ತ್ರಾಸ್ತ್ರ ಮತ್ತು ತಂತ್ರಜ್ಞಾನ ನೀಡುತ್ತದೆ. ಇದರಿಂದ ತನ್ನ ಗಡಿಗಳಿಗಿಂತ ದೂರ ಪ್ರಭಾವ ಬೀರುವ ಸಾಮರ್ಥ್ಯ ಇರಾನ್ಗೆ ಸಿಕ್ಕಿದೆ. ಪ್ರಾಕ್ಸಿ ಪಡೆಗಳನ್ನು ಬೆಂಬಲಿಸುವುದು ಇರಾನ್ನ ವಿದೇಶಾಂಗ ನೀತಿಯ ಪ್ರಮುಖ ಭಾಗವಾಗಿದೆ. ಇದರಿಂದ ತನ್ನ ಶತ್ರುಗಳಿಗೆ ನೇರವಾಗಿ ಎದುರಿಸುವುದನ್ನು ತಪ್ಪಿಸಿ ತನ್ನ ಭೂಮಿಗೆ ಆಗಬಹುದಾದ ದಾಳಿಗೆ ತಯಾರಿ ಮಾಡಿಕೊಳ್ಳಬಹುದು. ಲೆಬನಾನ್ನಲ್ಲಿ ಇರಾನ್ಗೆ ಅತ್ಯಂತ ಯಶಸ್ವಿಯಾದ ಪ್ರಾಕ್ಸಿ ಹಿಜ್ಬುಲ್ಲಾ. ಇಸ್ರೇಲ್ ಆಕ್ರಮಣಕ್ಕೆ ವಿರುದ್ಧವಾಗಿ ಆರಂಭವಾದ ಹಿಜ್ಬುಲ್ಲಾ ಇಂದು ಲೆಬನಾನ್ ರಾಜಕೀಯದಲ್ಲಿ ಪ್ರಮುಖ ಶಕ್ತಿಯಾಗಿದ್ದು ಇಸ್ರೇಲ್ಗೆ ಭಾರಿ ಅಪಾಯವಾಗುವಷ್ಟು ಶಸ್ತ್ರಾಸ್ತ್ರ ಹೊಂದಿದೆ. ಆ ಪರಿವರ್ತನೆಗೆ ಇರಾನ್ನ ಬೆಂಬಲ ಪ್ರಮುಖವಾಗಿದೆ. ಹಿಜ್ಬುಲ್ಲಾ ಮೂಲಕ ಇರಾನ್ಗೆ ಮೆಡಿಟರೇನಿಯನ್ ಸಮುದ್ರದ ತಟದಲ್ಲಿ ನೇರ ಪ್ರಭಾವ ಸಿಕ್ಕಿದೆ. ಇದು ಇರಾನ್ಗೆ ಯಾವುದೇ ಪ್ರದೇಶೀಯ ಸಂಘರ್ಷದಲ್ಲಿ ಬಲವಾದ ಪತ್ತೆ ನೀಡುತ್ತದೆ. ಸಿರಿಯಾದಲ್ಲಿ ಗೊತ್ತೌದನ್ ಇರಾನ್ಗೆ ತನ್ನ ಪ್ರಭಾವವನ್ನು ಆಳವಾಗಿ ನೆಲೆಗೊಳಿಸಲು ಅವಕಾಶ ನೀಡಿತು. ಅಫ್ಘಾನದೊಂದಿಗೆ ಸೇರಿ ಇರಾನ್ ಸಿರಿಯಾದ ಅಧ್ಯಕ್ಷ ಬಶರ್ ಅಲ್ ಅಸಾದ್ಗೆ ಸೈನಿಕ ಮತ್ತು ಆರ್ಥಿಕ ಬೆಂಬಲ ನೀಡಿತು. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪಸ್ ಮತ್ತು ಅದರ ಖುದ್ಸ್ ಫೋರ್ಸ್ ಇರಾಕ್ ಮತ್ತು ಅಫ್ಘಾನಿಸ್ತಾನದಿಂದ ಬಂದ ಮಿಲಿಷಿಯಾ ಪಡೆಗಳೊಂದಿಗೆ ನೇರವಾಗಿ ಯುದ್ಧಭೂಮಿಯಲ್ಲಿ ಭಾಗವಹಿಸಿತು. ಇದರಿಂದ ತೆಹರಾನ್ನಿಂದ ಬಾಗ್ದಾದ್, ಡಮಾಸ್ಕಸ್ ಮೂಲಕ ಬೇರೂಟ್ಗೆ ಹೋಗುವ ಭೂಮಾರ್ಗ ಇರಾನ್ಗೆ ಸಿಕ್ಕಿತು. ಇದರಿಂದ ತನ್ನ ಪ್ರಭಾವವನ್ನು ಸುಲಭವಾಗಿ ವಿಸ್ತರಿಸಬಹುದು. ಇದೇ ರೀತಿಯಲ್ಲಿ ಇರಾಕ್ ಮತ್ತು ಯೆಮೆನ್ನಲ್ಲಿಯೂ ಇರಾನ್ನ ಪ್ರಭಾವ ಸ್ಫೋಟವಾಗುತ್ತದೆ. 2007 ಅಮೆರಿಕ ಆಕ್ರಮಣ ನಂತರ ಇರಾನ್ ವಿವಿಧ ಶಿಯಾ ರಾಜಕೀಯ ಪಕ್ಷಗಳು ಮತ್ತು ಮಿಲಿಷಿಯಾಗಳೊಂದಿಗೆ ಆಳವಾದ ಸಂಬಂಧ ಬೆಳೆಸಿತು. ಇವು ಆಗ ಇರಾಕ್ನ ಭದ್ರತಾ ವ್ಯವಸ್ಥೆಯ ಭಾಗವಾಗಿವೆ. ಯೆಮೆನ್ನಲ್ಲಿ ಇರಾನ್ ಹತ್ತಿ ಬಂಡಾಯದವರಿಗೆ ಬೆಂಬಲ ನೀಡಿದೆ. ಆ ಬೆಂಬಲ ಭಕ್ತರ ಬಗ್ಗೆಗೆ ವಿವಾದವಿದ್ದರೂ ಇದರಿಂದ ಹಂತಿಗಳು ತಮ್ಮ ಹೋರಾಟ ಮುಂದುವರೆಸಲು ಸಾಧ್ಯವಾಯಿತು ಮತ್ತು ಸೌದಿ ಅರೇಬಿಯಾ ಮೇಲೆ ದಾಳಿ ನಡೆಸಲು ಶಕ್ತಿಯಾಯಿತು. ಇದರಿಂದ ಸೌದಿ ಅರೇಬಿಯಾ ಇರಾನ್ನ ಪ್ರಮುಖ ಪ್ರತಿಸ್ಪರ್ಧಿ ದೀರ್ಘಕಾಲದ ಯುದ್ಧದಲ್ಲಿ ಸಿಲುಕಿದೆ. ಇರಾನ್ನ ಅಣು ಕಾರ್ಯಕ್ರಮದ ವಿವಾದವು 2 ದಶಕಗಳಿಗಿಂತ ಹೆಚ್ಚು ಕಾಲ ಜಾಗತಿಕ ಮಟ್ಟದಲ್ಲಿ ಆತಂಕ ಹುಟ್ಟಿಸುವ ಪ್ರಮುಖ ವಿಷಯವಾಗಿದೆ. ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಇತರ ಜಾಗತಿಕ ಶಕ್ತಿಗಳಿಗೆ ಇರಾನ್ ಅಣು ಶಸ್ತ್ರಾಸ್ತ್ರ ಅಭಿವೃದ್ಧಿಪಡಿಸುತ್ತಿದೆಯೇ ಎಂಬ ಆತಂಕವಿದೆ. ಇರಾನ್ ಯಾವಾಗಲೂ ತನ್ನ ಅಣು ಚಟುವಟಿಕೆಗಳು ಶಾಂತಿಯುತ ಉದ್ದೇಶಗಳಿಗಷ್ಟೇ ಎಂದು ಹೇಳಿಕೊಂಡಿದೆ.
ಇದು ಅಣು ಹಸ್ತಾಂತರ ತಡೆ ಒಪ್ಪಂದದ ಅಡಿಯಲ್ಲಿ ಅದರ ಹಕ್ಕು. ಆದರೆ ಘೋಷಿಸದ ಅಣು ಚಟುವಟಿಕೆಗಳ ಇತಿಹಾಸ ಮತ್ತು ಅಂತಾರಾಷ್ಟ್ರೀಯ ಅಣು ಸಂಸ್ಥೆಗೆ ಪೂರ್ಣ ಪಾರದರ್ಶಕತೆ ನೀಡದಿರುವುದು ಅನುಮಾನ ಹುಟ್ಟಿಸಿದೆ. ಆತಂಕಗಳು ಪಾಲಿ ಕಾಲ್ಪನೆಯಲ್ಲ. ಅಣು ವಿದ್ಯುತ್ ಉತ್ಪಾದನೆಗೆ ಯುರೇನಿಯಂ ಶುದ್ಧೀಕರಣ ಸಾಮರ್ಥ್ಯವಿದ್ದ ರಾಷ್ಟ್ರಕ್ಕೆ ಅದನ್ನು ಅಣು ಶಸ್ತ್ರಾಸ್ತ್ರ ಮಟ್ಟಕ್ಕೆ ತರುವ ತಂತ್ರಜ್ಞಾನವೂ ಇದೆ. ಇರಾನ್ ಅಭಿವೃದ್ಧಿಪಡಿಸಿರುವ ದೂರವ್ಯಾಪಿ ಕ್ಷಿಪಣಿಗಳು ಆ ಭಯವನ್ನು ಇನ್ನಷ್ಟು ಹೆಚ್ಚಿಸಿದೆ. ಇರಾನ್ ಅಣು ಶಸ್ತ್ರಾಸ್ತ್ರ ಹೊಂದಿದರೆ ಮಧ್ಯಪ್ರಾಚ್ಯದಲ್ಲಿ ಶಕ್ತಿಯ ಸಮತೋಲ ಸಂಪೂರ್ಣವಾಗಿ ಬದಲಾಗಬಹುದು. ಸೌದಿ ಅರೇಬಿಯಾ, ಟರ್ಕಿ ಮುಂತಾದ ದೇಶಗಳು ತಮ್ಮದೇ ಅಣು ಶಸ್ತ್ರಾಸ್ತ್ರ ಹಾದಿಯಲ್ಲಿ ಹೋಗಬಹುದು. ಇದರಿಂದ ಪ್ರದೇಶದಲ್ಲಿ ಅಪಸ್ಫಿರತೆ ಹಾರಾಗಬಹುದು, ಯಾವುದಾದರೂ ಸಂಘರ್ಷ ಅಣು ಯುದ್ಧಕ್ಕೆ ತಿರುಗಬಹುದು ಎಂಬ ಭೀತಿ ಇದೆ. ಜಗತ್ತಿನ ನಾಯಕರು ಇದನ್ನು ತಪ್ಪಿಸಲು ಹಾತೊರೆಯುತ್ತಿದ್ದಾರೆ. ಈಥೈನ್ಸ್ ಅಮರ JCPOA ಒಪ್ಪಂದ ಅಪಾಯವನ್ನು ಕಡಿಮೆ ಮಾಡಲು ರಾಜತಾಂತ್ರಿಕ ಪ್ರಯತ್ನವಾಗಿತ್ತು. ಒಪ್ಪಂದ ಇರಾನ್ ಅಣು ಚಟುವಟಿಕೆಗಳಿಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ವಿಧಿಸಿತು. ಯುರೇನಿಯಂ ಶುದ್ಧೀಕರಣ ಮಟ್ಟ, ಸಂಗ್ರಹ ಪ್ರಮಾಣ ಮತ್ತು ಸುಟ್ಟು ಮಾಡುವ ಯಂತ್ರಗಳ ಸಂಖ್ಯೆಗೆ ಮಿತಿ ವಿಧಿಸಲಾಯಿತು. ಬದಲಿಗೆ ಆರ್ಥಿಕ ನಿರ್ಬಂಧಗಳನ್ನು ಸಡಿಲಿಸಲಾಯಿತು. ಒಪ್ಪಂದ ಬೆಂಬಲಿಗರು ಇದು ಇರಾನ್ ಅಣು ಶಸ್ತ್ರಾಸ್ತ್ರ ಹಾದಿಯ ಎಲ್ಲ ಮಾರ್ಗಗಳನ್ನು ತಡೆಯಲು ಪರಿಣಾಮಕಾರಿ ಎಂದು ವಾದಿಸಿದರು. ಆದರೆ ಅಮೆರಿಕ ಮತ್ತು ಇಸ್ರೇಲ್ ವಿರೋಧಿಗಳು ಈ ಒಪ್ಪಂದದಲ್ಲಿ ಹಲ್ತೆರೆಗಳಿವೆ ಎಂದು ಹೇಳಿದರು. ಕೆಲವು ನಿಯಮಗಳು ಸಮಯದೊಂದಿಗೆ ಅವಧಿ ಮುಗಿಯುತ್ತವೆ. ಕ್ಷಿಪಣಿಗಳ ಬಗ್ಗೆ ಮತ್ತು ಪ್ರಾದೇಶೀಯ ಚಟುವಟಿಕೆಗಳ ಬಗ್ಗೆ ಯಾವುದೇ ನಿಯಂತ್ರಣವಿಲ್ಲ ಎಂದು ಅವರು ವಾದಿಸಿದರು. ಇರಾನ್ ಡಿಸೆಂಬರ್ರಲ್ಲಿ JCPOAಯಿಂದ ಅಮೆರಿಕ ಹೊರಬಂದು ಮತ್ತೆ ಗರಿಷ್ಠ ಒತ್ತಡದ ನಿರ್ಬಂಧಗಳನ್ನು ವಿಧಿಸಿದಾಗ ಇರಾನ್ ಕೂಡ ಒಪ್ಪಂದದ ನಿಯಮಗಳನ್ನು ಉಲ್ಲಂಘಿಸಲು ಆರಂಭಿಸಿತು. ಹೆಚ್ಚು ಶುದ್ಧಚುಕ್ತ ಯುರೇನಿಯಂ ಸಂಗ್ರಹಿಸಿಕೊಳ್ಳಲು ಮತ್ತು ಶುದ್ಧೀಕರಣ ಮತ್ತೆ ಹೆಚ್ಚಿಸಲು ಆರಂಭಿಸಿತು. ಇದರಿಂದ ಅಣು ವಿಚಾರ ಮತ್ತೆ ಸಂಘರ್ಷದ ಕೇಂದ್ರ ಬಿಂದುವಾಗಿದೆ. ಜೊತೆಗೆ ಆಗ ಮತ್ತೆ ಮುಖ್ಯ ಪ್ರಶ್ನೆ, ಇರಾನ್ ಅಣು ಶಸ್ತ್ರಾಸ್ತ್ರ ಪಡೆಯುವುದನ್ನು ಹೇಗೆ ತಡೆಯುವುದು? ರಾಜತಾಂತ್ರಿಕ ಆಯ್ಕೆಗಳು ಕಡಿಮೆಯಾಗುತ್ತಿವೆ. ಸೈನಿಕ ಕ್ರಮ ಸಂಭಾವನೆ ಹೆಚ್ಚುತ್ತಿದೆ. ಇತ್ತೀಚಿನ ಆತಂಕಕಾರಿ ಉದ್ವಿಗ್ನತೆಗೆ ಕಾರಣವಾದುದು ಅಮೆರಿಕ ಸೈನಿಕ ದಾಳಿಗಳು. ಆ ದಾಳಿಗಳು ಇರಾನ್ ಬೆಂಬಲಿತ ಮಿಲಿಷಿಯಾ ಪಡೆಗಳ ಮೇಲೆ ಮತ್ತು ಕೊನೆಗೆ ಇರಾನ್ ಸೈನ್ಯ ಗುರಿಗಳ ಮೇಲೆ ನಡೆದವು. ಅಮೆರಿಕ ಪ್ರಕಾರ ಆ ದಾಳಿಗಳು ಆತ್ಮರಕ್ಷಣೆಗಾಗಿ ಅವಶ್ಯಕವಾಗಿದ್ದವು. ವಾಷಿಂಗ್ಟನ್ ಹೇಳುವಂತೆ ಆ ದಾಳಿಗಳು ಇರಾನ್ನ ಪ್ರಾಕ್ಸಿ ಪಡೆಗಳಿಂದ ಅಮೆರಿಕದ ಸೈನಿಕರು ಮತ್ತು ಸಂಲಗ್ನಗಳ ಮೇಲೆ ನಡೆದ ನಿರಂತರ ದಾಳಿಗಳಿಗೆ ಪ್ರತಿಕ್ರಿಯೆ. ಪೆಂಟಗನ್ ಹೇಳುವಂತೆ ಮಿಲಿಷಿಯಾ ಪಡೆಗಳು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನಿಂದ ಶಸ್ತ್ರಾಸ್ತ್ರ ಮತ್ತು ಮಾರ್ಗದರ್ಶನ ಪಡೆದಿದ್ದವು. ಇವು ಅಮೆರಿಕದ ಸೈನಿಕರಿಗೆ ಗಾಯ ಮತ್ತು ಸಾವಿಗೆ ಕಾರಣವಾಗಿದ್ದವು. ಅಮೆರಿಕದ ಆಡಳಿತ ನೀಡಿದ ಅಧಿಕಾರದ ಕಾರಣ ನಿರೋಧ ಶಕ್ತಿಯನ್ನು ಜ್ಞಾಪಿಸುವುದು ಗುರಿ. ಅಪ್ರಾಕ್ಸಿ ಪಡೆಗದರ ಸಾಮರ್ಥ್ಯವನ್ನು ಕುಗ್ಗಿಸುವುದು ಮತ್ತು ತೆಹ್ರಾನ್ಗೆ ಸುಪುಕ್ತ ಸಂದೇಶ ನೀಡುವುದು. ಅಮೆರಿಕ ಹಿತಾಸಕ್ತಿಗಳ ಮೇಲೆ ದಾಳಿ ಸಹಿಸಲಾಗುವುದಿಲ್ಲ. ಅಮೆರಿಕ ಸ್ಪಷ್ಟವಾಗಿ ಹೇಳಿದುದು, ತೀವ್ರ ಪ್ರತಿಕ್ರಿಯೆ ನೀಡದಿದ್ದರೆ ಇರಾನ್ ಮತ್ತು ಅದರ ಬೆಂಬಲಿಗರು ಇನ್ನಷ್ಟು ಜೇರಿಯವಾಗಿ ದಾಳಿಗೆ ಮುಂದಾಗುತ್ತಾರೆ. ಆದ್ದರಿಂದ ಆ ದಾಳಿಗಾರರನ್ನು ದಾಳಿಯಾಗಿಯಲು ಬನ್ನೇ ಆತ್ಮಕ್ಷರಲೆಗಾಗಿ ತೆಗೆದುಕೊಂಡ ಕ್ರಮವೆಂದು ವಿವರಿಸಲಾಯಿತು. ಇರಾನ್ ಬೆಂಬಲಿದ ಸಂಘಟನೆಗಳ ಕ್ರಮಗಳಿಗೆ ಇರಾನ್ ನೇರವಾಗಿ ಹೊಣೆ ಎಂದು ಅಮೆರಿಕ ಹೇಳಿತು. ಆ ದುರ್ವಿಘ್ನತೆಯ ಪ್ರಮುಖ ಸ್ಪೆನ್ ಇರಾನ್ನ ಹಿರಿಯ ಸೇನಾ ಅಧಿಕಾರಿಗಳ ಗುರಿಯಾಗಿದ್ದ ದಾಳಿ. ದಾಳಿಗರು ಮಿಲಿಷಿಯಾ ಮೂಲಸ್ಕೃಷ್ಟೇ ಅಲ್ಲ, ಇರಾನ್ನ ಪ್ರಾದೇಶೀಯ ಕಾರ್ಯಾಚರಣೆಗಳ ನೇತೃತ್ವದ ಕೇಂದ್ರವನ್ನು ಗುರಿಯಾಗಿದ್ದವು. ಅಮೆರಿಕ ನೀಡಿದ ಮಿಯಾಜ್ಗನ್ ಆ ಅಧಿಕಾರಿಗಳು ಅಮೆರಿಕದ ರಾಜತಾಂತ್ರಿಕರು ಮತ್ತು ಸೈನಿಕರ ಮೇಲೆ ತಕ್ಷಣದ ದಾಳಿಗೆ ಯೋಜನೆ ರೂಪಿಸುತ್ತಿದ್ದಾರೆ ಎಂಬ ಗುಪ್ತಚರ ಮಾಹಿತಿ. ಪ್ರಮುಖ ಯೋಜಕನನ್ನು ಗುರಿಯಾಗಿತ್ತು. ಅಮೆರಿಕ ದಾಳಿಗಾರನನ್ನು ತಪ್ಪಿಸಲು ಪ್ರಯತ್ನಿಸುತ್ತಿದೆ ಎಂದು ಹೇಳಿತು. ಇದರಿಂದ ಪ್ರಾಕ್ಸಿ ಸಂಘರ್ಷದಿಂದ ನೇರ ರಾಷ್ಟ್ರ ಸಂಘರ್ಷಕ್ಕೆ ಹಾದಿ ತೆರೆದಿತು. ಆದರೆ ಆ ದಾಳಿಗಳಿಗೆ ಅಮೆರಿಕ ಮಾತುಗಳಿಂದ ಕೂಡ ತೀವ್ರ ವಿರೋಧ ವ್ಯಕ್ತವಾಯಿತು. ವಿರೋಧಿಗಳು ಆ ಕ್ರಮ ಅಪಾಯಕರ ಜೂಜು ಎಂದು ಹೇಳಿದರು.
ದಾಳಿಗಳ ಕಾನೂನಿತ ಮತ್ತು ಅವುಗಳನ್ನು ನ್ಯಾಯೀಕರಿಸಿದ ತಕ್ಷಣದ ಅಪಾಯದ ಬಗ್ಗೆ ಪ್ರಶ್ನೆ ಹುಟ್ಟುತ್ತಿತು. ಅಂತಾರಾಷ್ಟ್ರೀಯ ಸಮುದಾಯದ ಅನೇಕರು ಅಮೆರಿಕ ಇರಾನ್ಗೆ ಪ್ರತಿಕ್ರಿಯೆ ನೀಡಲು ಮತ್ತಷ್ಟು ಉತ್ತುತ್ತ ತಂದಿದೆ ಎಂದು ಭಯಪಟ್ಟರು. ದಾಳಿಗರು ನೀರೋಬ್ ಶಕ್ತಿಯನ್ನು ಸ್ಥಾಪಿಸುವ ಬಲು ಪ್ರದೇಶವನ್ನು ಯುದ್ಧದ ಅಂಚಿಗೆ ತಳ್ಳಿತು. ಅಮೆರಿಕ ದಾಳಿಗಳ ನಂತರ ಇರಾನ್ನಿಂದ ಬಲವಾದ ಪ್ರತಿಕ್ರಿಯೆ ಬರುವುದು ಬಹುತೇಕ ಖಚಿತವಾಗಿತ್ತು. ಇರಾನ್ ನಾಯಕರಿಗೆ ಪ್ರತಿಕ್ರಿಯೆ ನೀಡದೆ ಇರುವುದೇ ದುರ್ಬಲತೆ ಎಂದು ಕಾಣುತ್ತಿತ್ತು. ಅದು ದೇಶೀಯವಾಗಿ ಮತ್ತು ಪ್ರದೇಶದ ಮಾತೃಗಳಿಗೂ ಹಂಗೆಯೇ ಹೊತ್ತದ ಬಾರಿಯಾಗಿತ್ತು. ಇದರ ಪರಿಣಾಮವಾಗಿ ಇರಾನ್ ಅಮೆರಿಕ ಸೈನಿಕರು ಇದ್ದ ಸೈನಿಕ ತಾಣಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನು ನಡೆಸಿತು. ಇದು ರಾಷ್ಟ್ರ ಸೈನಿಕ ಪ್ರತಿಕ್ರಿಯೆಯಾಗಿತ್ತು. ಇತ್ತೀಚಿನ ಇತಿಹಾಸದಲ್ಲಿ ಇದೆ ಎರಡು ರಾಷ್ಟ್ರಗಳು ಯುದ್ಧದ ಅಂಚಿಗೆ ತಲುಪಿದೆ. ಇರಾನ್ನ ಪ್ರತಿಕ್ರಿಯೆ ತಂತ್ರಪೂರ್ಣ ಸಾಮರ್ಥ್ಯ ಮತ್ತು ನಿಯಂತ್ರಣವನ್ನು ತೋರಿಸಿತು. ತನ್ನದೇ ಕ್ಷಿಪಣಿಗಳನ್ನು ಬಳಸಿಕೊಂಡು ಅಮೆರಿಕ ಗುರಿಗಳನ್ನು ನೇರವಾಗಿ ಗುರಿಯಾಗಿಟ್ಟಿದೆ ಎಂದು ತೋರಿಸಿತು. ಸಂದೇಶ ಸ್ಪಷ್ಟ: ಇರಾನ್ನ ಭೂಮಿ ಅಪಾಯದಲ್ಲಿದ್ದರೂ ಪ್ರತಿದಂಡ ನೀಡಲು ಶಕ್ತಿಯೇ ಇದೆ. ಆದರೆ ಆ ದಾಳಿಗಳು ಅಮೆರಿಕದ ಸೈನಿಕ ಸಾವಿಗೆ ಕಾರಣವಾಗದಂತೆ ತಯಾರಿ ಮಾಡಿದ್ದವು. ಇದರಿಂದ ಅಮೆರಿಕ ದೊಡ್ಡ ಪ್ರತಿಕ್ರಿಯೆ ತಪ್ಪಿಸಬಹುದು. ಇರಾನ್ ತನ್ನ ದೇಶೀಯ ಮತ್ತು ಮಾತೃಗಳ ಬೇಡಿಕೆಗಳನ್ನು ಪೂರೈಸಲು ಪ್ರತಿಕಾರ ತೋರಿಸಿದರೂ ಪೂರ್ಣ ಪ್ರಮಾಣದ ಯುದ್ಧವನ್ನು ತಪ್ಪಿಸಲು ಪ್ರಯತ್ನಿಸಿದೆ. ಆ ನಡೆ ಬಂಗಾಳಾಖಾತದಲ್ಲಿ ಉದ್ವಿಗ್ನತೆಯನ್ನು ಗಂಭೀರವಾಗಿ ಹೆಚ್ಚಿಸಿತು. ವ್ಯಾಪಾರ ವಿಮಾನಗಳು ಇರಾನ್ ಮತ್ತು ಇರಾಕ್ ಗಗನ ಮಾರ್ಗವನ್ನು ತಪ್ಪಿಸಿಕೊಳ್ಳಲು ಆರಂಭಿಸಿದವು. ಪ್ರದೇಶದಲ್ಲಿ ಸೈನಿಕರು ಇದ್ದ ದೇಶಗಳು ತಮ್ಮ ಪಡೆಗಳನ್ನು ಎಚ್ಚರಿಕೆಗೆ ತಂದವು. ಜಾಗತಿಕ ನಾಯಕರು ತುರ್ತುವಾಗಿ ಉದ್ವಿಗ್ನತೆ ಕಡಿಮೆ ಮಾಡಲು ಕರೆ ನೀಡಿದರು. ಒಂದು ತಪ್ಪು ಲೆಕ್ಕಾಚಾರ ಅನಿರೀಕ್ಷಿತ ವಿಲಯವಿತರಣೆ ಹಾರೋ ಪರಿಣಾಮ ಉಂಟುಮಾಡಬಹುದು ಎಂಬುದು ವಿದ್ಯೆಯನ್ನೆಲ್ಲೆಡೆ ಕಂಡುಬಂದಿತು. ಅಮೆರಿಕದ ಪ್ರತಿಕ್ರಿಯೆಗಾಗಿ ಜಗತ್ತು ಕಾಯುತ್ತಿತ್ತು. ತಕ್ಷಣದ ಪರಿಣಾಮವಾಗಿ ಅನಿಶ್ಚಿತತೆ ಆವರಿಸಿತು. ಪೂರ್ಣ ಪ್ರಮಾಣದ ಯುದ್ಧ ತಕ್ಷಣದ ಬತ್ತಿಗೆ ತಪ್ಪಿತ್ತಾದರೂ ಉದ್ವಿಗ್ನತೆ ಮತ್ತು ಪ್ರತಿಕ್ರಿಯೆಗಳ ಸಕಲ ಅಪಾಯಕರ ಹೊಸ ನಿಯಮವನ್ನು ಸ್ಥಾಪಿಸಿದೆ. ಇರಾನ್ ಅಮೆರಿಕದ ದಾಳಿಗಳನ್ನು ಸಹಿಸಿಕೊಂಡು ಪ್ರತಿಕ್ರಿಯೆ ನೀಡಲು ಸಿದ್ಧವಿದೆ ಎಂಬುದನ್ನು ತೋರಿಸಿದೆ. ಇದರಿಂದ ಹಳೆಯ ನಿಯಮಗಳು ಮುರಿದು ಹೋಗಿವೆ. ಮುಂದಿನ ಪ್ರಾಕ್ಸಿ ದಾಳಿ ಗಲ್ಫ್ನ ಗಗನಮಾರ್ಗದಲ್ಲಿ ಒಂದು ತಪ್ಪು ಅರಿನಿಸಿಕೆ ವಾಷಿಂಗ್ಟನ್ ತೆಹ್ರಾನ್ನಲ್ಲಿ ರಾಜಕೀಯ ತಪ್ಪು ಲೆಕ್ಕಾಚಾರ ಯಾವುದು ಸಂಘರ್ಷವನ್ನು ಮತ್ತೆ ಪ್ರಾರಂಭಿಸಬಹುದು. ಪ್ರದೇಶವು ಇನ್ನೂ ಅಪಾಯದ ಅಂಚಿನಲ್ಲಿಯೇ ಇದೆ. ಅಮೆರಿಕ ಇರಾನ್ ಸಂಘರ್ಷ ಕೇವಲ ಸೈನಿಕ ರಾಜಕೀಯ ವಿಷಯವಲ್ಲ. ಇದು ಜಾಗತಿಕ ಆರ್ಥಿಕತೆಗೆ ತಕ್ಷಣದ ಪರಿಣಾಮ ಬೀರುತ್ತದೆ. ಆರ್ಥಿಕ ಅಪಾಯದ ಕೇಂದ್ರ ಬಿಂದುವು ಪರ್ಸಿಯನ್ ಗಲ್ಫ್ ಮತ್ತು ಮುಕ್ತ ಸಮುದ್ರವನ್ನು ವಿಂಗಡಿಸುವ ಹಾರ್ಮುಜ್ ಸೀಮೆ. ಇದು ಜಗತ್ತಿನಲ್ಲಿ ಅತಿ ಮುಖ್ಯವಾದ ಸಾಗಣೆ ದಾರಿ. ಪ್ರಪಂಚದ ಒಟ್ಟು ಜಮ್ಮನೆ ಬಳಕೆಯ ಉದನೆ ಭಾಗ ಆ ಸೀಮೆ ಮೂಲಕ ಪ್ರತಿದಿನವೂ ಸಾಗುತ್ತದೆ. ಇಲ್ಲಿ ಸಾಗಣೆ ಅಡ್ಡಿಯಾಗಿದ್ರೆ ತಕ್ಷಣವೇ ಜಾಗತಿಕ ಚಂಡಮಾರುಕಟ್ಟೆಯಲ್ಲಿ ದ್ರುತ ಬದಲಾವಣೆ, ಬೇರೆ ಚೀರಿಗೆ ಮತ್ತು ಆರ್ಥಿಕ ಸ್ಥಿರತೆಗೆ ಅಪಾಯ ಉಂಟಾಗಬಹುದು. ಭೌಗೋಳಿಕವಾಗಿ ಇರಾನ್ಗೆ ಆ ಸೀಮೆ ಮೇಲೆ ಹೆಚ್ಚಿನ ನಿಯಂತ್ರಣವಿದೆ. ಉದ್ವಿಗ್ನ ಸಮಯದಲ್ಲಿ ಇರಾನ್ ನಾಯಕರು ಸಾಗಣೆ ದಾರಿಗೆ ತಡೆ ಸ್ಫೋಟಕಗಳನ್ನು ಅಳವಡಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಇದು ತುರ್ತು ಕ್ರಮವಾದರೂ ಇರಾನ್ಗೆ ತನ್ನ ಶತ್ರುಗಳಿಗೆ ಮತ್ತು ಜಗತ್ತಿಗೆ ಬಾರಿ ದುಂಡು ಮಾಡಲು ಬಲವಾದ ಆಯ್ಕೆ. ಸಂಪೂರ್ಣ ತಡೆ ಇಲ್ಲದಿದ್ದರೂ ಗಲ್ಫ್ನಲ್ಲಿ ಸಂಘರ್ಷದ ಅಪಾಯವು ಸಾಕು. ಎಣ್ಣೆ ಸಾಗಣೆಗೆ ಸಾಬೋಟಾಜ್ ವ್ಯಾಪಾರ ಹಡಗುಗಳನ್ನು ಹಿಡಿಯುವುದು ಸೈನಿಕ ತಪ್ಪುಗಳು ಇವುಗಳಿಲ್ಲ. ಸಾಗಣೆ ವಿಮಾ ವೆಚ್ಚ ಹೆಚ್ಚಿಸಿ ಪ್ರದೇಶದಿಂದ ಎಣ್ಣೆ ಸಾಗಿಸಲು ಅಪಾಯ ಮತ್ತು ವೆಚ್ಚ ಹೆಚ್ಚಿಸಬಹುದು. ಆರ್ಥಿಕ ಯುದ್ಧ ಹಾಗಾಗಲೇ ನಡೆಯುತ್ತಿದೆ. ಅಮೆರಿಕ ಮತ್ತೆ ವಿಧಿಸಿದ ಗರಿಷ್ಠ ಉತ್ತರದ ಆರ್ಥಿಕ ನಿರ್ಬಂಧಗಳು ಇರಾನ್ ಆರ್ಥಿಕತೆಯನ್ನು ಕುಸಿತಕ್ಕೆ ತಳ್ಳಿವೆ. ಇರಾನ್ನ ಎಣ್ಣೆ ಕಡಿಮೆಯಾಗಿದೆ. ಅಂತಾರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಯಿಂದ ಬೇರ್ಪಟ್ಟಿದೆ. ಜನರಿಗೆ ದುರ್ಬಲವಾದ ಆರ್ಥಿಕ ಪರಿಸ್ಥಿತಿ ಎದುರಾಗಿದೆ. ಅಮೆರಿಕ ದೃಷ್ಟಿಯಲ್ಲಿ ಉತ್ತರ ಇರಾನ್ ತನ್ನ ಅಣು ಮತ್ತು ಪ್ರದೇಶೀಯ ಡೆತ್ತಿಗಳನ್ನು ಬಲಿಸಬೇಕೆಂಬ ಉದ್ದೇಶ. ಇರಾನ್ಗೆ ಇದು ಯುದ್ಧದಂತೆ ಕಾಣುತ್ತದೆ. ಸಂಘರ್ಷದಿಂದ ಸ್ಥಿರತೆ ಕಳೆದು ಹೋದರೆ
ಜಗತ್ತಿನ ಇಂಧನ ಆಮದು ಮಾಡುವ ದೇಶಗಳೆಲ್ಲ ಬಾಧೆಗೊಳಗಾಗುತ್ತವೆ. ಜನ್ಹೆ ಬೆಲೆ ಉರಿಗೆ, ಸಾರಿಗೆ ಹಾಗೂ ಉತ್ಪಾದನಾ ವೆಚ್ಚ ಹೆಚ್ಚುವುದು. ಇದರ ಪರಿಣಾಮವಾಗಿ ದರ ಉರಿಗೆ ಮತ್ತು ಆರ್ಥಿಕ ಕುಸಿತ ಸಂಭವಿಸಬಹುದು. ಭಾರತ, ಚೀನಾ, ಜಪಾನ್ ಮುಂತಾದ ದೇಶಗಳಿಗೆ ಸ್ಮಿರ್ಮನ್ಯಾಪ್ರಾಚ್ಯ ಆರ್ಥಿಕ ಅವಶ್ಯಕತೆ. ಇಂದಿನ ಒಬ್ಬುಬಿಗ್ನತೆ ಜಗತ್ತಿನ ಆರ್ಥಿಕ ವ್ಯವಸ್ಥೆ ಹೇಗೆ ಪರಸ್ಪರ ಅವಲಂಬಿತವಾಗಿದೆ ಎಂಬುದನ್ನು ನೆನಪಿಸುತ್ತದೆ. ಹೊರಮುಜ್ ಸೀಮೆಯ ಸ್ಥಿರತೆ ಜಾಗತಿಕ ಸಾರ್ವಜನಿಕ ಹಿತವಾಗಿದೆ. ಇತ್ತೀಚಿನ ಅಮೆರಿಕ ಮತ್ತು ಇರಾನ್ ನಡುವಿನ ಅಪಾಯಕರ ವಿರುದ್ಧಗಳು ಪ್ರತ್ಯೇಕ ಒತ್ತಡಗಳಿಲ್ಲ. ಇವು ಮಧ್ಯಪ್ರಾಚ್ಯದಲ್ಲಿ ಶಕ್ತಿ ಮತ್ತು ಪ್ರಭಾವಕ್ಕಾಗಿ ನಡೆಯುತ್ತಿರುವ ದೀರ್ಘಕಾಲದ ಜಿಯೋಪಾಲಿಟಿಕಲ್ ಹೋರಾಟ ಪರಿಣಾಮ. 4 ದಶಕಗಳಿಂದ ನಡೆಯುತ್ತಿರುವ ಆ ಸ್ಪರ್ಧೆ ಕ್ರಾಂತಿ, ನಿರ್ಬಂಧಗಳು, ಪ್ರಾಕ್ಸಿ ಯುದ್ಧಗಳು ಮತ್ತು ಹಲವಾರು ತತ್ವ ಭೇದಗಳಿಂದ ರೂಪುಗೊಂಡಿದೆ. ಇಂದಿನ ಸಂದರ್ಶನವನ್ನು ಕೇವಲ ಇತ್ತೀಚಿನ ದಾರಿಗಳು ಮತ್ತು ಪ್ರತಿಕ್ರಿಯೆಗಳ ಸರಹಿ ಎಂದು ನೋಡುವುದು ಇತಿಹಾಸ ದೊಡ್ಡ ಹಿನ್ನೆಲೆಯಲ್ಲಿ ತಪ್ಪು. ನಾವು ನೋಡುತ್ತಿರುವುದು ದಶಕಗಳ ಅವ್ಯವಹಾರಿ ತೊದ್ಬಿಗುವಿನಂತಿಗ ತುದಿಗಾಲು. ಇದು ಆಗ ಸೈನ್ಯ ಕಿರುಷಡೆಯ ಹಂತ ತಲುಪಿದೆ. ಆ ಸಂದರ್ಶವು ವಿಸ್ತಾರವಾದ ಪ್ರದೇಶೀಯ ಯುದ್ಧಕ್ಕೆ ತಿರುಗುವ ಅಪಾಯ ಬಹುತೇಕ ವಾಸ್ತವಿಕವಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಪೂರ್ಣ ಪ್ರಮಾಣದ ಯುದ್ಧವನ್ನು 6 ರಾಷ್ಟ್ರಗಳಿಗೆ ಮಾತ್ರವಲ್ಲದೆ ಸಂಪೂರ್ಣ ಮಧ್ಯಪ್ರಾಚ್ಯಕ್ಕೆ ಭಾರ ಹಾನಿ ಉಂಟು ಮಾಡಬಹುದು. ಇಸ್ರೇಲ್, ಸೌದಿ ಅರೇಬಿಯಾ, ಯುಡಿ ಮುಂತಾದ ರಾಷ್ಟ್ರಗಳು ಇದರಲ್ಲಿ ಸೆಳೆದುಕೊಳ್ಳಬಹುದು. ಇರಾಕ್, ಸಿರಿಯಾ, ಲೆಬನಾನ್ ಮುಂತಾದ ದೇಶಗಳು ಇನ್ನಷ್ಟು ಅಸ್ಥಿರವಾಗಬಹುದು. ಮಾನವೀಯ ಹಾನಿ ಭಾರಿ ಆಗಬಹುದು. ನಿರಾಶ್ರಿತ ಸಮಸ್ಯೆ ಮತ್ತು ಅಧಿಕಾರ ಶೂನ್ಯತೆ ಹೋಗ ಸಂಘಟನೆಗಳಿಗೆ ಅವಕಾಶ ನೀಡಬಹುದು. ಇರಾಕ್ ಯುದ್ಧದ ನಂತರ ಉಂಟಾದ ಸ್ಥಿತಿಯಂತೆಯೇ ಆ ಸಂಘರ್ಷ ಮತ್ತೊಂದು ಮುಖ್ಯ ವಾಸ್ತವಿಕತೆಯನ್ನು ತೋರಿಸುತ್ತದೆ. ಮಧ್ಯಪ್ರಾಚ್ಯದ ಅಸ್ಥಿರತೆ ಜಗತ್ತಿನ ಸಮಸ್ಯೆ. ಆ ಪ್ರದೇಶದ ಭದ್ರತೆ ಜಾಗತಿಕ ಆರ್ಥಿಕ ಸ್ಥಿರತೆಗೆ ನೇರವಾಗಿ ಸಂಬಂಧಿಸಿದೆ. ಪರ್ಸಿಯನ್ ಗಲ್ಫ್ನಲ್ಲಿ ಯುದ್ಧ ನಡೆದರೆ ಎಂದಂಬೇಡಿ ಜಾಗತಿಕ ವ್ಯಾಪಾರ, ದೇಶಗಳ ಆರ್ಥಿಕ ಆರೋಗ್ಯ ತಕ್ಷಣದ ಪರಿಣಾಮವನ್ನು ಅನುಭವಿಸಬಹುದು. ಯಾವುದೇ ದೇಶವು ಪರಿಣಾಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ರಾಜತಾಂತ್ರಿಕ ಪರಿಹಾರ ಹುಡುಕುವುದು ಮತ್ತು ಒಬ್ಬಂದತೆ ಕಡಿಮೆ ಮಾಡುವುದು ಕೇವಲ ಪ್ರದೇಶೀಯ ವಿಷಯವಲ್ಲ, ಜಾಗತಿಕ ಅಗತ್ಯ. ಮುಂದಿನ ದಾರಿ ಕಷ್ಟಕರವಾಗಿದೆ. ವಾಷಿಂಗ್ಟನ್ ಮತ್ತು ತೆಹ್ರಾನ್ ನಡುವಿನ ಆಳವಾದ ಅವಿಶ್ವಾಸವನ್ನು ಕಡಿಮೆ ಮಾಡುವುದು ಸುಲಭ, ಆದರೆ ಹೆಚ್ಚಿನ ಯುದ್ಧ ಯಾರಿಗೂ ಲಾಭವಾಗದು. ಆ ಸಂದರ್ಶನದಿಂದ ಒಂದು ಸ್ಪಷ್ಟ ಪಾಪ ಮಧ್ಯಪ್ರಾಚ್ಯದ ಸ್ಥಿರತೆ ಜಾಗತಿಕ ಭದ್ರತೆ ಮತ್ತು ಸಮುದ್ರದೊಂದಿಗೆ ಅವಿಭಾಜ್ಯವಾಗಿ ಸಂಬಂಧಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಜಗತ್ತಿನ ಎಲ್ಲರನ್ನು ಬಾಧಿಸುತ್ತದೆ. ಆ ಸಂದರ್ಶನವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಮತ್ತು ದೊಡ್ಡ